ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ಸ್ತೋತ್ರ ಆಗಲಿ. ಈ ದಿನದ ದೇವರ ವಾಕ್ಯ ಏನಂತಂದರೆ 23ನೇ ಕೀರ್ತನೆ 1ನೇ ವಾಕ್ಯ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಆಮೇನ್. ದೇವರಿಗೆ ಸ್ತೋತ್ರ ಆಗಲಿ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. ಆತನು ಹಸಿರು ಗಾವಲುಗಳಲ್ಲಿ ನಮ್ಮನ್ನು ತಂಗಿಸುತ್ತಾನೆ. ಯೆಹೋವನು ನಮಗೇನಾಗಿದ್ದಾನೆ? ಕುರುಬನಾಗಿದ್ದಾನೆ. ನಾವು ಆತನಿಗೆ ಕುರಿಯಾಗಿದ್ದೇವೆ. ಕುರುಬನು, ದೇವರು ಒಂದು ಹತ್ರ ವಾಕ್ಯ ಹೇಳ್ತದೆ, ನನ್ನ ಕುರಿಗಳು ಕುರುಬನ ಸ್ವರವನ್ನು ಕೇಳಿ ನನ್ನ ಬಳಿಗೆ ಬರ್ತಾರೆ ಎಂಬುದಾಗಿ. ಕುರುಬನ ಸ್ವರವನ್ನು ಕೇಳಿ ಬರ್ತಾನೆ ಅಂದರೆ ನಾವು ಕುರುಬನಿಗೆ ಯಾವ ರೀತಿಯಾಗಿ ಕುರಿಗಳು ವಿಧೇಯರಾಗಿರ್ತಾರೋ ಹಾಗೆ ನಾವು ಸಹ ದೇವರಿಗೆ ವಿಧೇಯರಾಗಿರಬೇಕು. ಆವಾಗ ಒಬ್ಬ ಕುರುಬನು ಯಾವ ರೀತಿಯಾಗಿ ಕುರಿಗಳನ್ನು ಪೋಷಣೆ ಮಾಡ್ತಾನೋ ಅದೇ ರೀತಿಯಾಗಿ ದೇವರು ನಮ್ಮನ್ನು ಪೋಷಣೆ ಮಾಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯಲ್ಲಿ ಹೇಳ್ತದೆ. ಅದಕ್ಕೆ ನಮಗೆ ಯೆಹೋವನು ಕುರುಬನಾಗಿದ್ದಾನೆ, ನಾವು ಆತನಿಗೆ ಕುರಿ ಮರಿಗಳಾಗಿದ್ದೇವೆ. ಆತನು ಹಸಿರು ಗಾವಲುಗಳಲ್ಲಿ ನಮ್ಮನ್ನು ತಂಗಿಸ್ತಾನೆ. ಹಸಿರಾದ ಒಂದು ಸ್ಥಳಕ್ಕೆ ಕುರಿಮರಿಗಳನ್ನ ಕರ್ಕೊಂಡೋದಾಗ ಅವು ಎಷ್ಟು ಖುಷಿಯಿಂದ ಮೇವನ್ನು ತಿಂತಾವೋ ಅದೇ ರೀತಿಯಾಗಿ ಅಂಥ ಒಂದು ಜೀವಿತದಲ್ಲಿ ನಮ್ಮನ್ನು ದೇವರು ನಡೆಸ್ತಾರೆ. ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಪ್ರೇಯರ್ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಸ್ತೋತ್ರಗಳಪ್ಪ. ದೇಸೆಯ ನೀವು ನಮ್ಮ ಕುರುಬನಾಗಿದ್ದಿ, ನಾವು ಕುರಿಗಳಾಗಿದ್ದೇವೆ ಕರ್ತನೆ. ದೇವರೇ, ಕುರಿಗಳು ಯಾವ ರೀತಿಯಾಗಿ ವಿಧೇಯರಾಗ್ತಾರೋ ಕುರುಬನಿಗೆ ಅದೇ ರೀತಿಯಾಗಿ ನಾವು ವಿಧೇಯರಾಗಿ ನಿನ್ನಲ್ಲಿ ತಗ್ಗಿಸಿಕೊಳ್ಳುವಂಥ ಸ್ವಭಾವವನ್ನು ನಾವು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿದೇವ್ರೆ. ಈ ವಾಕ್ಯಗಳನ್ನು ಆಶೀರ್ವದಿಸಿ ಬಲಪಡಿಸಿ ಹಸಿರು ಗಾವಲುಗಳಲ್ಲಿ ನಮ್ಮನ್ನು ತಂಗಿಸುವ ಆತನು ದೇಸಪ್ಪ ಹಸಿರಾದ ಲೈಫ್, ನೂತನ ಲೈಫ್, ಅದ್ಭುತವಾದ ಒಂದು ಜೀವಿತದಲ್ಲಿ ನಮ್ಮನ್ನು ನಡೆಸುವ ದೇವರು ನೀನಾಗಿದೆ. ಈ ವಾಕ್ಯಗಳನ್ನು ಆಶೀರ್ವಿಸಿ ಬಲಪಡಿಸಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ನಮ್ಮ ತಂದೆ. ಆಮೇನ್.